ಬಹುನಿರೀಕ್ಷಿತ ಲೋಕಸಭಾ ಚುನಾವಣಾ ಫಲಿತಾಂಶ ಹೊರಬಿದ್ದಿದೆ. ಎನ್ಡಿಎ ಕೂಟ ಬಹುಮತ ಪಡೆದರೂ ಸಂಭ್ರಮಿಸೋ ಸ್ಥಿತಿಯಂತೂ ಸದ್ಯಕ್ಕಿಲ್ಲ. ಈ ನಡುವೆ ಕರ್ನಾಟಕದ ಹಿಂದುತ್ವದ ಭದ್ರಕೋಟೆ ಕರಾವಳಿಯಲ್ಲಿ ಕಮಲ ದಿಟ್ಟವಾಗಿ ಅರಳಿ ನಿಂತಿದೆ. ದಕ್ಷಿಣ ಕನ್ನಡ ಹಾಗೂ ಉಡುಪಿಯಲ್ಲಿ ಕಾಂಗ್ರೆಸ್ ಅನ್ನ ಮಕಾಡಿ ಮಲಗಿಸಿ ದಿಗ್ವಿಜಯ ಸಾಧಿಸಿದ್ದಾರೆ ಕೋಟ ಚೌಟ. ಸಾವಿರದ 1991ರಿಂದ ಕಮಲಕೂಟದ ಅಧೀನದಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲೆಗೆ ಕ್ಯಾಪ್ಟನ್ ನೂತನ ಸಾರಥಿಯಾಗಿದ್ದಾರೆ. ಪದ್ಮರಾಜ್ ಅವರನ್ನ ಕೈಪಾಳೆಯ ಕಣಕ್ಕೆ ಇಳಿಸಿದ್ರು ವರ್ಕೌಟ್ ಆಗಿಲ್ಲ. ಬಿಜೆಪಿ ಅಭ್ಯರ್ಥಿ ಬ್ರಿಜೇಶ್ ಚೌಟ ಅವರು ಸುಮಾರು 1,49,000ಕ್ಕೂ ಅಧಿಕ ಮತಗಳ ಅಂತರದಿಂದ ಜಯಶಾಲಿಯಾಗಿದ್ದಾರೆ. ಆ ಮೂಲಕ ಹಿಂದುತ್ವದ ಭದ್ರಕೋಟೆ ಎಂದೆಂದಿಗೂ ಅನ್ನುವುದನ್ನ ಪ್ರೂವ್ ಮಾಡಿದ್ದಾರೆ. ಚೌಟ ಜಯಗಳಿಸಲು ಸಾರಥಿಯಾಗಿ ನಿಂತ ಇವರ ಬಗ್ಗೆ ನಾವಿಲ್ಲಿ ಹೇಳಲೇಬೇಕು. ಎಸ್, ಹಿ ಈಸ್ ಕಿಂಗ್ ಮೇಕರ್ ಅಂದ್ರೂ ತಪ್ಪಿಲ್ಲ. ಚೌಟ ಅವರು ಮೊದಲ ಪ್ರಯತ್ನದಲ್ಲಿ ಸಂಸತ್ ಪ್ರವೇಶಿಸಲು ಇವರ ಪಾಲು ಅಗಾಧವಿದೆ. ಅದರ ಜೊತೆಗೆ ಕಾರ್ಯಕರ್ತರ ಶ್ರಮ, ಮತದಾರ ಪ್ರಭುಗಳ ಮುತ್ತಿನಂತ ಮತಗಳು ಚೌಟರಿಗೆ ಬಲ ತುಂಬಿದ್ದವು. ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಎರಡೂ ಪಕ್ಷಗಳು ಈ ಬಾರಿ ಹೊಸ ಮುಖಗಳನ್ನೇ ಅಖಾಡಕ್ಕೆ ಇಳಿಸಿದ್ದವು. ಈ ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ಉಂಟಾದ ಬಿಕ್ಕಟ್ಟು ಲೋಕಸಭಾ ಚುನಾವಣೆಯ ಮೇಲೆ ವ್ಯತಿರಿಕ್ತ ಪರಿಣಾಮ ಆಗುತ್ತೆ ಅನ್ನೋದನ್ನ ಮನಗಂಡ ಹೈಕಮಾಂಡ್ ಇವರನ್ನ ನಿರಂತರವಾಗಿ ಸಂಪರ್ಕ ನಡೆಸಿತ್ತು. ಅವರೇ ಅರುಣ್ ಕುಮಾರ್ ಪುತ್ತಿಲ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಒಂದಾಗಿದ್ದ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿತ್ತು. ಕಾರ್ಯಕರ್ತರ ಒತ್ತಡ, ಬಿಜೆಪಿ ಮೇಲಿನ ಅಸಮಾಧಾನಕ್ಕೆ ಪುತ್ತಿಲ ಪಕ್ಷೇತರರಾಗಿ ಕಣಕ್ಕೆ ಇಳಿದಿದ್ರು. ಎರಡನೇ ಸ್ಥಾನಿಯಾಗಿ ಹೊರಹೊಮ್ಮಿದ ಪುತ್ತಿಲರಿಗೆ ಸಹಸ್ರ ಮಂದಿ ಬೆಂಬಲ ನೀಡಿದ್ದರು. ಪುತ್ತಿಲ ಪರಿವಾರವನ್ನ ಕಟ್ಟಿ ಬೆಳೆಸಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಅಭಿಮಾನಿಗಳನ್ನ ತಮ್ಮದಾಗಿಸಿಕೊಂಡ್ರು. ದಿನೇ ದಿನೇ ಅಭಿಮಾನಿ ವರ್ಗ ಜಾಸ್ತಿಯಾಗುತ್ತಲೇ ಪುತ್ತಿಲರು ಸಂಸತ್ ಸ್ಥಾನಕ್ಕೆ ಪೈಪೋಟಿ ನೀಡುತ್ತಾರೆ ಅನ್ನುವ ಸುದ್ದಿ ಹರಿದಾಡಿತ್ತು. ಇದನ್ನೆಲ್ಲ ಗಮನಿಸಿಯೇ ಕೊಂಡಿದ್ದ ರಾಜ್ಯ ಹೈಕಮಾಂಡ್ ಪುತ್ತಿಲರನ್ನ ಮಾತೃಪಕ್ಷಕ್ಕೆ ಸೆಳೆಯುವ ಪ್ರಯತ್ನ ಮಾಡಿತ್ತು. ಅಂತಿಮವಾಗಿ ಸಂಧಾನ ಸಫಲ ಕಂಡು ಪುತ್ತಿಲ ಮಾತೃಪಕ್ಷಕ್ಕೆ ವಾಪಸ್ಸಾಗಿದ್ದರು. ಇದು ಕ್ಯಾಪ್ಟನ್ಗೆ ಗಜಬಲವನ್ನೇ ತುಂಬಿಸಿತ್ತು. ಆ ಮೂಲಕ ಬಿಕ್ಕಟ್ಟು ಸರಿಯಾಗಿತ್ತು. ಬ್ರಿಜೇಶ್ ಚೌಟರ ಹಾದಿ ಅರ್ಧದಷ್ಟು ಸುಗಮವಾಗಿತ್ತು. ಜಿಲ್ಲೆಯಲ್ಲಿ ಆದ ಅರುಣೋದಯ ಕ್ಯಾಪ್ಟನ್ ಬ್ರಿಜೇಶ್ ರನ್ನ ಕಿಂಗ್ ಮಾಡಿದ್ರೆ ಅರುಣ್ ಕುಮಾರ್ ಪುತ್ತಿಲ ಕಿಂಗ್ ಮೇಕರ್ ಆದ್ರು ಅಂತ ಜನ ಮಾತನಾಡಿಕೊಳ್ಳುತ್ತಿದ್ದಾರೆ. ಆ ಮೂಲಕ ಹಿಂದುತ್ವದ ಭದ್ರಕೋಟೆಯಲ್ಲಿ ವಿಜಯ ಪತಾಕೆ ಹಾರಿದೆ. ಮತದಾನದ ಪ್ರಚಾರದ ವೇಳೆ ಈ ಬಾರಿ ಯಾವ ಪಕ್ಷಕ್ಕೆ ಮತದಾರರ ಒಲವಿದೆ ಎಂಬುದು ಸಂಶಯ ಸೃಷ್ಟಿಸಿತ್ತು. ಯಾವ ಪಕ್ಷ ವಿನ್ ಆಗುತ್ತೆ ಅನ್ನೋ ಟೆನ್ಷನ್ ಕೂಡ ಇತ್ತು. ಇದೇ ಮೋದಿ ಎಂಟ್ರಿಗೂ ಕಾರಣವಾಗಿತ್ತು. ಮೋದಿ ಮಂಗಳೂರಿಗೆ ಆಗಮಿಸಿ ಪಕ್ಷಕ್ಕೆ ಬಲ ತುಂಬಿದ್ದರು. ಅಂದು ಸೇರಿದ್ದ ಜನ ಈ ಬಾರಿ ಕ್ಯಾಪ್ಟನ್ ರನ್ನ ಜಯಶಾಲಿ ಮಾಡುತ್ತಾರೆ ಅನ್ನೋದು ಪಕ್ಕ ಆಗಿತ್ತು. ಆ ಮೂಲಕ ನರೇಂದ್ರ ಮೋದಿ ಬಲ ತುಂಬಿದ್ದರು. ಹಿಂದುತ್ವದ ಅಜೆಂಡಾ ಕೂಡ ಇಲ್ಲಿ ಪ್ಲಸ್ ಪಾಯಿಂಟ್ ಆಯಿತು. ಅಷ್ಟಲ್ಲದೆ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಪಕ್ಷ ಸೀಟ್ ಕೊಡದೇ ಇದ್ರು ಬೇರೆ ನಾಯಕರಂತೆ ರೆಬೆಲ್ ಆಗದೆ ಹೆಜ್ಜೆ ಹೆಜ್ಜೆಗೂ ಪಕ್ಷದ ಹಾಗೂ ಅಭ್ಯರ್ಥಿಯ ಜೊತೆಯಾಗಿ ನಿಂತಿದ್ರು. ಬಿಜೆಪಿ ಶಾಸಕರು ಸಹ ಬೆನ್ನೆಲುಬಾಗಿದ್ರು.
ಇನ್ನು ಎಸ್ಡಿಪಿಐ ಜೊತೆ ಕೈಕೂಟ ಕೈ ಜೋಡಿಸಿದ್ರು, ಕ್ಯಾಪ್ಟನ್ ಮ್ಯಾಜಿಕ್ ಮಾಡಿದ್ರು. ಬರೋಬ್ಬರಿ 1.5 ಲಕ್ಷದ ಆಸುಪಾಸಿನಲ್ಲಿ ಜಯಭೇರಿ ಸಾಧಿಸಿದ್ರು. ಕರಾವಳಿಯಲ್ಲಿ ಈ ಬಾರಿ ನೋಟಾ ಅಭಿಯಾನವು ಚುರುಕು ಪಡೆದಿತ್ತು. ಅದೆಲ್ಲದರ ನಡುವೆ ಚೌಟಾ ವಿಜಯ ಪತಾಕೆ ಹಾರಿಸಿದ್ದಾರೆ. ಮಾಜಿ ಸೇನಾಧಿಕಾರಿ ಜಿಲ್ಲೆಯ ನೂತನ ಎಂಪಿಯಾಗಿದ್ದಾರೆ. ಬಿಜೆಪಿ ಪಾಳೆಯದಲ್ಲಿ ಸಂಭ್ರಮಾಚರಣೆ ಮನೆ ಮಾಡಿದೆ.